ಭೀಮನ ಅಮಾವಾಸ್ಯೆ ಹಾಗೂ ಖಗ್ರಾಸ ಸೂರ್ಯಗ್ರಹಣದ ಪ್ರಯುಕ್ತ ಇಂದು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಬಳಿ ಇರುವ ಪವಿತ್ರ ಪುಣ್ಯಕ್ಷೇತ್ರ ಕಪಿಲ ಮತ್ತು ಭೃಗು ನದಿಗಳು ಸೇರುವ ಸಂಗಮ ಕ್ಷೇತ್ರದಲ್ಲಿ ಸುಮಾರು 360 ವರ್ಷಕ್ಕೂ ಹೆಚ್ಚು ಕಾಲ ಬದುಕಿದ್ದ ಶಿವಯೋಗಿ ಸಾಮ್ರಾಟ್ ಸದ್ಗುರು ಶ್ರೀ ಮಹಾದೇವ ತಾತ ಅವರ ಐಕ್ಯ ಸ್ಥಳ ಹಾಗೂ ಗದ್ದುಗೆಗೆ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಈ ಪ್ರಯುಕ್ತ ಶ್ರೀ ಅವರ ಗದ್ದುಗೆಯನ್ನ ಬೃಹತ್ ಹುತ್ತದ ಮಾದರಿಯಲ್ಲಿ ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಇಂದು ಬೆಳಗ್ಗೆಯಿಂದಲೇ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರ ಮಹಾಪೂರವೇ ಶ್ರೀ ಕ್ಷೇತ್ರಕ್ಕೆ ಹರಿದು ಬಂದು ಸರತಿ ಸಾಲಿನಲ್ಲಿ ನಿಂತು ಶ್ರೀ ಮಹಾದೇವ ತಾತ ಅವರ ಗದ್ದುಗೆಗೆ ಕೈ ಮುಗಿದು ತಮ್ಮ ಭಕ್ತಿ ನಮನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಗದ್ದುಗೆ ಹೊರಭಾಗದಲ್ಲಿರುವ ಅರಳಿ ಮತ್ತು ಶಮಿ ವೃಕ್ಷಗಳಿಗೆ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಳ್ಳುವ ಮೂಲಕ ತಾತಯ್ಯನಿಗೆ ತಮ್ಮ ಭಕ್ತಿ ಭಾವ ಮೆರೆದ್ರು. ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಮಹಾದೇವ ತಾತ ಅವರ ಪುತ್ಥಳಿಯನ್ನ ಅಲಂಕೃತಗೊಂಡ ರಥದಲ್ಲಿ ಇರಿಸಿ ಶ್ರೀಮಠದ ಸುತ್ತ ರಥೋತ್ಸವ ನಡೆಸಲಾಯಿತು. ಮಂಗಳವಾದ್ಯ, ಕಂಸಾಳೆ, ನಂದಿ ಧ್ವಜ, ನಂದಿ ಕಂಬ ಕುಣಿತ, ವೀರಗಾಸೆ ಸೇರಿದಂತೆ ಮಠದ ಶ್ರೀ ಬಸವಗಳು ರಥೋತ್ಸವಕ್ಕೆ ಮೆರುಗು ತಂದರು. ಅಲ್ಲದೆ ಸುಮಾರು 106 ವರ್ಷಗಳ ಕಾಲ ಬದುಕಿ ಬಾಳಿ ಪವಾಡ ಪುರುಷರಾಗಿ ನಡೆದಾಡುವ ದೇವರು ಅಂತ ಗುರುತಿಸಿಕೊಂಡಿದ್ದ ತಾತಯ್ಯನವರು ವಾಸವಿದ್ದ ಪುಟ್ಟ ಮನೆ ಹಾಗೂ ಅವರು ಉಪಯೋಗಿಸ್ತಾ ಇದ್ದ ವಸ್ತುಗಳು ಭಕ್ತರು ಕಣ್ತುಂಬಿಕೊಂಡ್ರು. ಇನ್ನು ಶ್ರೀ ಕ್ಷೇತ್ರಕ್ಕೆ ಬಂದ ಎಲ್ಲ ಭಕ್ತರಿಗೆ ಶ್ರೀಮಠದ ವತಿಯಿಂದ 106 ಕೌಂಟರ್ಗಳನ್ನು ತೆರೆದು ಉಳಿ, ಪಾಯಸ, ಅನ್ನ, ಸಾಂಬಾರ್ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಪ್ರಸಾದವನ್ನಾಗಿ ವಿತರಿಸಲಾಯಿತು. ಭಕ್ತರನ್ನ ನಿಯಂತ್ರಿಸುವುದಕ್ಕೆ ಹಾಗೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹುಲ್ಲಹಳ್ಳಿ ಹಾಗೂ ನಂಜನಗೂಡು ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು. ವರದಿ ಮೋಹನ್ ಹುಲ್ಲಹಳ್ಳಿ, ನಂಜನಗೂಡು.